ಎನ್ಆರ್ ಟಿವಿ ವೀಕ್ಷಕರೇ, ಇಂದು SSLC ಒಂದು ಪರೀಕ್ಷೆಯ ಪ್ರಥಮ ಒಂದು ಸಬ್ಜೆಕ್ಟ್ ಅನ್ನ ಇವತ್ತು ಬರ್ತಿದ್ದಾರೆ. ಈ ಒಂದು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದಲ್ಲಿರುವಂತಹ ಒಂದು ಪರೀಕ್ಷಾ ಕೇಂದ್ರದಲ್ಲಿ ನೋಟವನ್ನ ನೋಡ್ತಾ ಇದ್ದಾರೆ. ಏಕೆಂತಂದ್ರೆ ಈಗಾಗಲೇ ಆರಕ್ಷಕ ಠಾಣೆಯ ಸಿಬ್ಬಂದಿವರೆಗೂ ಸಹ ಆಗಮಿಸಿದ್ದಾರೆ. ಹಾಗೆ ಪೋಷಕರೊಂದಿಗೂ ಸಹ ಆಗಮಿಸಿದ್ದು ಕೊನೆಯ ಅಂತಿಮ ಕ್ಷಣದಲ್ಲಿ ಒಂದು ತಯಾರಿಯನ್ನ ಮಾಡ್ಕೊಂತಿರೋ ಚಿತ್ರದಲ್ಲಿ ಕಾಣ್ತಾ. ಈಗ ಪೋಷಕರಿರ್ಬೋದು, ಶಿಕ್ಷಕರೊಂದಿರ್ಬೋದು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸೊ ಈ ಪರೀಕ್ಷಾ ಕೇಂದ್ರದಲ್ಲಿ ಹೊರನೋಟದಲ್ಲಿ ಅಂತಿಮ ಕ್ಷಣದಲ್ಲಿ ವಿದ್ಯಾರ್ಥಿಗಳು ಒಂದು ತಯಾರಿ ಆಗ್ತಿರೋದು ನೋಡ್ಕೊಳ್ತಾ ಇದ್ದೇವೆ. ಈ ಅಜ್ಜಂಪುರದ ಒಂದು ಶಿಕ್ಷಣ ಕಾಲೇಜಿನಲ್ಲಿ 196 ವಿದ್ಯಾರ್ಥಿಗಳು ಒಂದು ಪರೀಕ್ಷೆಯನ್ನು ಬರೆಯಲು ಸಜ್ಜಾಗುತ್ತಿದ್ದು, ಈ ಎಲ್ಲಾ ರೀತಿಯ ಕೊಠಡಿಗಳ 8 ಕೊಠಡಿಗಳನ್ನ ಮಾಡ್ತಿದ್ದಾರೆ. ನಾವಿಲ್ಲಿ ನೋಡ್ತಿರೋದು ಒಂದು ಪರೀಕ್ಷಾ ಕೇಂದ್ರದಲ್ಲಿ ಪೋಷಕರೊಂದದವರು ತಮ್ಮ ಮಕ್ಕಳಿಗೆ ಅಂತಿಮ ಕ್ಷಣದಲ್ಲಿ ಒಂದು ಮಾಹಿತಿಯನ್ನ ಕೊಡ್ತಾರೆ ಅಂತಂದ್ರೆ ಧೈರ್ಯ ತುಂಬ್ತಾ ಇದ್ದಾರೆ. ಯಾಕಂದ್ರೆ ಉತ್ತಮ ರೀತಿಯಲ್ಲಿ ಸಮಯ ಇರುವವರೆಗೂ ಸಹ ಸಂಪೂರ್ಣವಾಗಿ ಬರೀರಿ ಅಂತ ಒಂದು ಶಿಕ್ಷಕರೊಂದದವರು ಹಾಗೂ ಪೋಷಕರೊಂದವರು ಸಹ ಒಂದು ಮಾಹಿತಿಯನ್ನ ನೀಡ್ತಿರೋದನ್ನ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿ ವಿದ್ಯಾರ್ಥಿಗಳು ಸಹ ಓದ್ತಿರೋದು ಹಾಗೆ ಈ ಒಂದು ಚಿತ್ರದಲ್ಲಿ ನಾವು ಕಾಣ್ತಾ ಇದ್ದೇವೆ. ಎಲ್ಲಾ ಶಿಕ್ಷಕರೊಂದವರು ಕೊನೆಯ ಹಂತದಲ್ಲಿ ಮಾಹಿತಿಯನ್ನ ಮಕ್ಕಳಿಗೆ ಹೇಳ್ಕೊಡ್ತಿರೋದು ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಈ ಒಂದು ನೋಟಿಸ್ ಬೋರ್ಡ್ ಅನ್ನ ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ. ಇದೇನಾರು ಅದೇ ತರ ನಡೆದ್ರೆ ಒಂದು ಆರೋಗ್ಯ ಇಲಾಖೆಯವರು ಸಹ ಈ ಒಂದು ಸಂದರ್ಭದಲ್ಲಿ ಬಂದಿದ್ದು ವಿದ್ಯಾರ್ಥಿಗಳು ಅಂತಿಮ ಕ್ಷಣದಲ್ಲಿ ಒಂದು ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ. ಈಗ ನಾವು ಪರೀಕ್ಷೆ ಬರೆಯಕ್ಕೆ ಬಂದಿದ್ದೀವಿ ಜೂನಿಯರ್ ಕಾಲೇಜಿಗೆ. ಖುಷಿ ಆಗ್ತಾ ಇದೆ. ಹಂಗೆ ಹೆಂಗ್ ಬರ್ಬೋದು ಅಂತ ಕುತೂಹಲನೂ ಇದೆ. ಚೆನ್ನಾಗಿ ಬರೀತೀವಿ. ಕನ್ನಡ ಸಬ್ಜೆಕ್ಟ್ ಎಲ್ಲರಿಗೂ ಬರೀರಿ. ವಿಭಾಗೀಯ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನ ನೀಡ್ತಿದ್ದಾರೆ. ಯಾವ ವಿದ್ಯಾರ್ಥಿಗಳು ಕೊನೆಯ ಕ್ಷಣದಲ್ಲಿ ತಮ್ಮ ಅಂತಿಮ ಚರ್ಚೆಯನ್ನು ಅವ್ರ ಸ್ನೇಹಿತರ ಹತ್ರ ವಿಷಯಗಳನ್ನ ಚರ್ಚೆ ಮಾಡ್ತಿರೋ ಚಿತ್ರದಲ್ಲಿ ಕಾಣ್ತಿದೆ. ಹಾಗೆ ಶಿಕ್ಷಕರೊಂದದವರು ಸಹ ಅವರಿಗೆ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಿರೋ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ LPG ಒಂದು ಅಭಾವದಿಂದ ನೋಡ್ರಿ ಅಜ್ಜಂಪುರ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದಲ್ಲಿರುವಂತಹ CSR ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಒಂದು ಗ್ರಾಮೀಣ ಪ್ರದೇಶಕ್ಕೆ ತಟ್ಟಿದಂತಹ ಗ್ಯಾಸ್ ಟ್ರಬಲ್ ಅನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ದೃಶ್ಯ ಕಾಣ್ತಿರೋದು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದ ಒಂದು CSR ಗ್ಯಾಸ್ ಏಜೆನ್ಸಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದನೇ ತಮ್ಮ ಸರದಿ ಸಾಲಿನಲ್ಲಿ ನಿಂತು ಇದನ್ನ ಪಡ್ಕೊಳ್ಳಕ್ಕೆ ಮುಂದಾಗ್ತಿದ್ದಾರೆ. ಇದಕ್ಕೆ ಏನು ಸಮಸ್ಯೆ, ಈ ಸಂಬಂಧಪಟ್ಟ ಇಲಾಖೆಯವರು, ಆಹಾರ ಇಲಾಖೆಯವರಾಗಿರ್ಬೋದು ಅಥವಾ ತಹಸೀಲ್ದಾರ್ ಅವರು ಬಂದು ಅದನ್ನು ಬಗೆಹರಿಸಿದಾರ, ಯಾಕೆ ಇಷ್ಟಕ್ಕೊಂದು ರೀತಿಯಲ್ಲಿ ಒಂದು ಇದನ್ನ ಕಾಣ್ತಾ ಇದ್ದೇವೆ. ಇದು ಬೆಳಿಗ್ಗೆ ಕಂಡು ಬಂದಂತ ಸರಿಸುಮಾರು 10 ಗಂಟೆಗೆ ಕಂಡು ಬಂದಂತಹ ಒಂದು ದೃಶ್ಯ ಆಗಿದ್ದು, ಈ ಒಂದು ದೃಶ್ಯದಲ್ಲಿ ತಮ್ಮ ಸಿಲಿಂಡರ್ಗಾಗಿ ಸಾಕಷ್ಟು ಜನ ಒಂದು ಕ್ಯೂನಲ್ಲಿ ನಿಂತು ಪಡೆಯಲಿಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿಯಾಗಿ ಈಗ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಸಮಸ್ಯೆ ಉಂಟಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತವರು ಪೊಲೀಸ್ ಇಲಾಖೆಯವರಿರ್ಬೋದು, ತಹಸೀಲ್ದಾರ್ ಇರ್ಬೋದು, ತಕ್ಷಣವೇ ಬಂದು ಇದು ಏನು ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಸಾಕಷ್ಟು ಅಂದ್ರೆ ಕೇಂದ್ರ ಸರ್ಕಾರ ಸಾಕಷ್ಟು ರೀತಿಯಲ್ಲಿ ನಿಮಗೆ LPGಗಳನ್ನ ಅಡಿಗೆಗೆ ಬಳಸುವಂತಹ ಡೊಮೆಸ್ಟಿಕ್ ಕೊಡ್ತೇವೆ ಅಂತ ಹೇಳಿದರೂ ಸಹ ಈ ಒಂದು ಗ್ಯಾಸ್ ಏಜೆನ್ಸಿ ಮುಂದೆ ಸಾಕಷ್ಟು ಜನ ಒಂದು ಜಮಾಯಿಸಿದ್ದು ಇದು ಒಂದು ಯಾವುದಕ್ಕೆ ಒಂದು ಕ್ವಶನ್ ಅಂದ್ರೆ ಏನಾಗಿದೆ ಏನೇದ್ರ ಬಗ್ಗೆ ಇಲ್ಲಿ ತಿಳ್ಕೊಂತಾ ಇದೆ. ಈಗ ನಾವು ನೋಡ್ತಂತ ದೃಶ್ಯ CSR ಏಜೆನ್ಸಿ ಒಳಗಳಿಗೆ ಯಾವ ರೀತಿ ಈಗ ಬುಕ್ ಮಾಡ್ತಾ ಇದ್ದಾರೆ, ಯಾಕೆ ಆಗ್ತಿದೆ ಅನ್ನೋ ಬಗ್ಗೆ ತಿಳ್ಕೊಂತಾ ಹೋಗೋಣ. ಅಲ್ಲ, ಎಷ್ಟು ಸಾವಿರ ಕನೆಕ್ಷನ್ ಇದೆ, ಎಷ್ಟು ಸಾವಿರ ನಮಗೆ ಲೋಡ್ ಬರ್ಬೇಕಾಯ್ತು, ಈಗ ಎಷ್ಟು ಬರ್ತಾ ಇದೆ? ಡೈಲಿ 2 ಲೋಡ್ ಬರ್ತಾ ಇದೆ. ಅಲ್ಲ, ಎಷ್ಟು ಸಾವಿರ ಕನೆಕ್ಷನ್ ಇದೆ, ಎಷ್ಟು ನಮಗೆ ಲೋಡ್ ಬೇಕಾಗಿದೆ ಅವೈಲಬಿಲಿಟಿ, ಈಗ ಬರ್ತಾ ಇದೆ ಎಷ್ಟು? 2 ಲೋಡ್ ಬರಬೇಕು ಪರ್ ಡೇ. ಅಲ್ಲ, ನಮಗೆ ಬೇಕಾಗಿರೋದು ಎಷ್ಟು ಕನೆಕ್ಷನ್ ಇದೆ, ಎಷ್ಟು ಅವೈಲೇಬಲ್ ಇದೆ, ಈಗ ಎಷ್ಟು ಬರ್ತಾ ಇದೆ? 21,000 ಕಸ್ಟಮರ್ಸ್ ಇದ್ದಾರೆ ಸರ್. ಅದರಲ್ಲಿ ನಮಗೆ ಇವಾಗ ಮುಂದೆ ಲೋಡ್ ಬರ್ತಾ ಇದೆ. ಒಂದು ಲೋಡ್ ಎಷ್ಟು ಬರುತ್ತೆ? 525 ಬರುತ್ತೆ. ಅದನ್ನ ಯಾವ ರೀತಿಯಾಗಿ ನೀವು ಬಗೆಹರಿಸಿದ್ದೀರಾ? 21,000 ಮತ್ತು 500 ಬುಕಿಂಗ್ಸ್ ಯಾರು ಫಸ್ಟ್ ಮಾಡ್ತೀವಿ ಅವರೆಲ್ಲ ಫಸ್ಟ್ ಪ್ರೈವೇಟ್ ಸಪೋರ್ಟ್ ಮಾಡ್ತಿದ್ದೀವಿ. ಅಂದ್ರೆ ಈಗ ಅವರೇ ಬುಕಿಂಗ್ ಮಾಡುವಾಗ ಇಲ್ಲಿ ಬಂದು ಬುಕಿಂಗ್ ಮಾಡ್ಬೇಕು, ಅವರೇ ಬುಕ್ ಮಾಡಬೇಕು ಮಾಮೂಲಿ ಅಲ್ಲಿಂದ ಹೊರಗಡೆ. ಕೆಲವೊಂದು ಜನಕ್ಕೆ ಬುಕಿಂಗ್ ಆಗ್ತಾ ಇಲ್ಲ, ಅದು ಸರ್ವರ್ ಇಶ್ಯೂ ಇರೋದ್ರಿಂದ ಆಗ್ತಾ ಇಲ್ಲ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಬೇರೆ ಮಾಲ್ ಕರೆಕ್ಟ್ ಕೊಡ್ತಿದಾರಲ್ಲ, ಎಲ್ಲ ಐಟಮ್ಗಳು ಎಲ್ಲ ಕರೆಕ್ಟ್ ಆಗಿದೆ. ಸರ್ವರ್ ಇಶ್ಯೂ ಇರೋದ್ರಿಂದ ನಾವು ಆಗಿ ಅವ್ರಿಗೆ ಏನು ಮಾಡಕ್ ಬರ್ತಾರೆ, ಏನು ಪ್ರಾಬ್ಲಮ್ ಏನಿಲ್ಲ.
ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ನಮ್ಮಲ್ಲಿ 21,000 ಕಲೆಕ್ಷನ್ ಇದಾವೆ. ನಮಗೆ ಪ್ರತಿನಿತ್ಯ 500 ಸಿಲಿಂಡರ್ಗಳನ್ನು ಮಾರ್ತಾ ಕೊಡ್ತಾ ಇದಾರೆ ಅಂತ ಇಲ್ಲಿನ ಸಿಬ್ಬಂದಿ ವರ್ಗದವರು ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ನಮಗೆ ನಿಧಾನವಾಗಿ ಕೊಡ್ತೇವೆ, ಸಾರ್ವಜನಿಕರು ಆಗಿ ಸಿಗಲ್ಲ ಅಂತ ಮುಗಿ ಬೀಳ್ತಾ ಇದಾರೆ. ಅದು ಸಾರ್ವಜನಿಕರು ಬುಕ್ ಮಾಡ್ಕೊಂಡು ಬಂದ್ರೆ ಅವ್ರಿಗೆ ಅಂತರ್ಗಿಸ ನಾವು ಕೊಡ್ತೀವಿ ಅಂತ ಅವರು ಸಿಬ್ಬಂದಿ ವರ್ಗರು ತಿಳಿಸಿದ್ದಾರೆ.